ಗೂಗಲ್ನಿಂದ ಭಾರತದಲ್ಲಿ ಬಿಗ್ ಹೂಡಿಕೆ, ಬರೋಬ್ಬರಿ $15 ಬಿಲಿಯನ್ ಇನ್ವೆಸ್ಟ್. ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಎಐ ಹಬ್. ಭಾರತದ ಡಿಜಿಟಲ್ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಶುರುವಾಗಿದೆ. ಟೆಕ್ ದೈತ್ಯ ಗೂಗಲ್ ಭಾರತದಲ್ಲಿ ಭಾರಿ ಹೂಡಿಕೆಯನ್ನ ಮಾಡ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಭಾರತದಲ್ಲಿ $15 ಬಿಲಿಯನ್ ಅಂದರೆ 1.35 ಲಕ್ಷ ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಇದು ಕೇವಲ ಇನ್ವೆಸ್ಟ್ಮೆಂಟ್ ಅಲ್ಲ, ಬದಲಿಗೆ ಭಾರತವನ್ನ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಶಕ್ತಿಯನ್ನಾಗಿ ರೂಪಿಸುವ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ದೈತ್ಯ ಯೋಜನೆಯ ಕೇಂದ್ರ ಬಿಂದು ನಮ್ಮ ನೆರೆಯ ರಾಜ್ಯ ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂದಲ್ಲಿ ಗೂಗಲ್ ತನ್ನ ಡೇಟಾ ಸೆಂಟರ್ ಅನ್ನ ಸ್ಥಾಪಿಸ್ತಾ ಇದೆ. ಇದರಿಂದ ಏನೆಲ್ಲ ಆಗುತ್ತೆ, ಎಷ್ಟೊಂದು ಉದ್ಯೋಗ ಸೃಷ್ಟಿಯಾಗುತ್ತೆ, ಬೇರೆ ಎಲ್ಲಿ ಡೇಟಾ ಸೆಂಟರ್ಗಳು ಇವೆ ಎಂಬುದನ್ನು ನೋಡೋಣ. ಹೌದು, ಟೆಕ್ ಲೋಕದ ದೈತ್ಯ ಗೂಗಲ್ ಭಾರತದಲ್ಲಿ ದೊಡ್ಡ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದೆ. ಆಂಧ್ರಪ್ರದೇಶದಲ್ಲಿ ಬೃಹತ್ ಡೇಟಾ ಸೆಂಟರ್ ಮತ್ತು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಹಬ್ ನಿರ್ಮಿಸಲು ಗೂಗಲ್ $10 ಬಿಲಿಯನ್ ಬಂಡವಾಳವನ್ನು ಹೂಡಲಿದೆ. ಅಂದರೆ 1 ಲಕ್ಷ ಕೋಟಿ ರೂಪಾಯಿನಿಂದ 1.35 ಲಕ್ಷ ಕೋಟಿ ರೂಪಾಯಿ ಆಗಲಿದೆ. ದಿಲ್ಲಿಯಲ್ಲಿ ನಡೆದ ಒಪ್ಪಂದಕ್ಕೆ ಸಹಿ ಹಾಕುವ ಸಮಾರಂಭದಲ್ಲಿ ಗೂಗಲ್ ಕ್ಲೌಡ್ ಸಿಇಒ ಥಾಮಸ್ ಕುರಿಯನ್ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್, ಅಶ್ವಿನಿ ವೈಷ್ಣವ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಮತ್ತು ರಾಜ್ಯ ಐಟಿ ಸಚಿವ ನಾರಾ ಲೋಕೇಶ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಥಾಮಸ್ ಕುರಿಯನ್, ಅಮೆರಿಕದ ಹೊರಗೆ ನಾವು ಜಗತ್ತಿನ ಯಾವುದೇ ಭಾಗದಲ್ಲಿ ಹೂಡಿಕೆ ಮಾಡುತ್ತಿರುವ ಅತಿ ದೊಡ್ಡ ಎಐ ಹಬ್ ಇದಾಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಗೂಗಲ್ನ ಮೆಗಾ ಪ್ರಾಜೆಕ್ಟ್. ಮೈಕ್ರೋಸಾಫ್ಟ್, ಅಮೆಜಾನ್ಗೆ ಗೂಗಲ್ ಸಡ್ಡು. ಆಂಧ್ರಪ್ರದೇಶದ ಬಂದರು ನಗರಿ ವಿಶಾಖಪಟ್ಟಣಂದಲ್ಲಿ ಗೂಗಲ್ನ ಮೆಗಾ ಪ್ರಾಜೆಕ್ಟ್ ತಲೆ ಎತ್ತಲಿದೆ. ಇಲ್ಲಿ ಗೂಗಲ್ 1 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ಕ್ಯಾಂಪಸ್ ಅನ್ನು ನಿರ್ಮಿಸಲಿದೆ. ಇದು ಅತ್ಯಾಧುನಿಕ ಎಐ ಮೂಲಸೌಕರ್ಯ, ಬೃಹತ್ ಇಂಧನ ಮೂಲಗಳು ಮತ್ತು ವಿಸ್ತರಿತ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಅನ್ನು ಒಳಗೊಂಡಿರುತ್ತೆ. ಒಮ್ಮೆ ಕಾರ್ಯಾರಂಭ ಮಾಡಿದ ನಂತರ ಈ ಕೇಂದ್ರವು ಭಾರತದ ವೇಗವಾಗಿ ಬೆಳೆಯುತ್ತಿರುವ ಡೇಟಾ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಗೂಗಲ್ನ ಜಾಗತಿಕ ಎಐ ಎಕೋಸಿಸ್ಟಮ್ನಲ್ಲಿ ಒಂದು ನಿರ್ಣಾಯಕ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಇನ್ನು ಗೂಗಲ್ನ ಈ ಮಹತ್ವದ ಹೂಡಿಕೆ ನಿರ್ಧಾರವು ಎಐ ಪ್ರಾಬಲ್ಯಕ್ಕಾಗಿ ಟೆಕ್ ದೈತ್ಯರಾದ ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ ನಡುವೆ ನಡೆಯುತ್ತಿರುವ ಗ್ಲೋಬಲ್ ಕಾಂಪಿಟೇಷನ್ನ ಭಾಗವಾಗಿದೆ. ಈಗಾಗಲೇ ಈ ಕಂಪನಿಗಳು ಭಾರತದಲ್ಲಿ $100 ಕೋಟಿ ಹೂಡಿಕೆ ಮಾಡಿವೆ. ಸುಮಾರು 1 ಶತಕೋಟಿ ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿರುವ ಭಾರತ ಈ ಜಾಗತಿಕ ಟೆಕ್ ಕಂಪನಿಗಳಿಗೆ ಪ್ರಮುಖ ಎಮರ್ಜಿಂಗ್ ಮಾರ್ಕೆಟ್ ಆಗಿದೆ. ಈ ಹೂಡಿಕೆಯೊಂದಿಗೆ ಮುಂದಿನ ಪೀಳಿಗೆಯ ಎಐ ಅಪ್ಲಿಕೇಶನ್ಗಳು ಮತ್ತು ಕ್ಲೌಡ್ ಸೇವೆಗಳನ್ನು ಸಪೋರ್ಟ್ ಮಾಡುವಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸಲಿದೆ. ಗೂಗಲ್ ಡೇಟಾ ಸೆಂಟರ್ನಿಂದ ಏನು ಉಪಯೋಗ? ಸುಮಾರು 2 ಲಕ್ಷ ಉದ್ಯೋಗ ಸೃಷ್ಟಿ ನಿರೀಕ್ಷೆ. ಗೂಗಲ್ ಡೇಟಾ ಸೆಂಟರ್ನಿಂದ ಏನು ಉಪಯೋಗ ಎಂಬುದನ್ನು ನೋಡುವುದಾದರೆ, ಗೂಗಲ್ ತನ್ನ ಡೇಟಾ ಸೆಂಟರ್ಗಳಿಗಾಗಿ ಪ್ರತ್ಯೇಕ ಪವರ್ ಗ್ರಿಡ್ ನಲ್ಲಿ ಹೂಡಿಕೆ ಮಾಡಲಿದೆ. ಇದಕ್ಕೆ ರಾಜ್ಯವು ಭಾಗಶಃ ಸಬ್ಸಿಡಿಯನ್ನ ನೀಡಲಿದೆ. ಈ ದೈತ್ಯ ಯೋಜನೆಯು ಕೇವಲ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಾತ್ರವಲ್ಲ, ಆರ್ಥಿಕತೆಗೂ ದೊಡ್ಡ ಉತ್ತೇಜನವನ್ನ ನೀಡಲಿದೆ. ಅಂದಾಜಿನ ಪ್ರಕಾರ ಈ ಯೋಜನೆಯಿಂದ ಸುಮಾರು 1,88,000 ಉದ್ಯೋಗಿಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, 2028ರಿಂದ 2032 ಅವಧಿಯಲ್ಲಿ ಇದು ಆಂಧ್ರಪ್ರದೇಶದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನಕ್ಕೆ ವಾರ್ಷಿಕವಾಗಿ $10,518 ಕೋಟಿ ರೂಪಾಯಿಗಳ ಕೊಡುಗೆಯನ್ನ ನೀಡಲಿದೆ. ಇದು ಪವನ ಮತ್ತು ಸೌರಶಕ್ತಿಯಂತಹ ನವೀಕರಿಸಬಹುದಾದ ಇಂಧನ ಮೂಲಗಳೊಂದಿಗೆ ರಾಜ್ಯದ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುತ್ತೆ. ಇದು ಸುಸ್ಥಿರತೆ ಮತ್ತು ಇಂಧನ ಭದ್ರತೆಗೂ ಸಪೋರ್ಟ್ ಮಾಡಲಿದೆ. ಇದು ದೊಡ್ಡ ಪ್ರಮಾಣದ ತಂತ್ರಜ್ಞಾನ ಹೂಡಿಕೆಗಳಿಗೆ ಅನುಕೂಲಕರವಾದ ಎಕೋಸಿಸ್ಟಮ್ ಅನ್ನು ಒದಗಿಸುವುದಲ್ಲದೆ ಭಾರತವನ್ನ ಪ್ರಮುಖ ಜಾಗತಿಕ ಡಿಜಿಟಲ್ ಮೂಲಸೌಕರ್ಯ ಕೇಂದ್ರವನ್ನಾಗಿ ಬಲಪಡಿಸುತ್ತೆ. ಇದರ ಜೊತೆ ಗೂಗಲ್ ಯೋಜನೆಯು ಆಂಧ್ರಪ್ರದೇಶದಲ್ಲಿನ ಸಿಫೈ ಡೇಟಾ ಸೆಂಟರ್ಗಳು, ಆರ್ಸೆಲರ್ ಮಿತ್ತಲ್ ಉಕ್ಕಿನ ಸ್ಥಾವರ ಮತ್ತು ಬಿಪಿಸಿಎಲ್ ರಿಫೈನರ್ ಅಂತಹ ಇತರೆ ಪ್ರಮುಖ ಹೂಡಿಕೆಗಳಿಗೆ ಪೂರಕವಾಗಿದೆ. ಇವೆಲ್ಲವೂ ಒಟ್ಟಾಗಿ ಕೈಗಾರಿಕಾ ಬೆಳವಣಿಗೆ ಮತ್ತು ವೈವಿಧ್ಯೀಕರಣಕ್ಕೆ ಚಾಲನೆಯನ್ನ ನೀಡಲಿವೆ. ಆಂಧ್ರಪ್ರದೇಶ ಸರ್ಕಾರದ ಪ್ರಕಾರ ಈ ಯೋಜನೆಯ ಮೌಲ್ಯ ಸುಮಾರು $10 ಬಿಲಿಯನ್ ಅಂದರೆ ಆಲ್ಮೋಸ್ಟ್ ಲಕ್ಷ ಕೋಟಿ ರೂಪಾಯಿ ಹತ್ರ ಆಗುತ್ತೆ. ಈ ಬಗ್ಗೆ ಮಾತನಾಡಿದ ಆಂಧ್ರದ ಐಟಿ ಸಚಿವ ನಾರಾ ಲೋಕೇಶ್, ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ವಿದೇಶಿ ನೇರ ಹೂಡಿಕೆ ಆಗಲಿದೆ ಅಂತ ಹೇಳಿದ್ದಾರೆ. ಈ ಬೃಹತ್ ಹೂಡಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡಿ ತೆರಿಗೆ ಮತ್ತು ಇತರ ಅನುಮತಿ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಿವೆ ಅಂತ ತಿಳಿಸಿದ್ದಾರೆ. ಅಮೆರಿಕದ ಬಳಿಕ ಭಾರತದಲ್ಲೇ ದೊಡ್ಡ ಸೆಂಟರ್. ಮೈಕ್ರೋಸಾಫ್ಟ್ನ ಬಿಗ್ ಡೇಟಾ ಸೆಂಟರ್ಗೆ ಸೆಡ್ಡು.
ಇನ್ನು ಭಾರತದ ವಿಶಾಖಪಟ್ಟಣಂನಲ್ಲಿ ಗೂಗಲ್ನ $15 ಬಿಲಿಯನ್ ಮೌಲ್ಯದ ಎಐ ಡೇಟಾ ಸೆಂಟರ್ ಹೂಡಿಕೆಯು ಅಮೆರಿಕದ ಹೊರಗೆ ವಿಶ್ವದ ಅತಿದೊಡ್ಡ ಎಐ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿದೆ. ಇದನ್ನು ಆರಂಭಿಕವಾಗಿ 1 ಗಿಗಾವ್ಯಾಟ್ ಸಾಮರ್ಥ್ಯದ ಕ್ಯಾಂಪಸ್ ಆಗಿ ಆಯೋಜಿಸಲಾಗಿದ್ದು, ಇದನ್ನು ಹಲವು ಗಿಗಾವ್ಯಾಟ್ಗಳಿಗೆ ಹೆಚ್ಚಿಸಲಾಗುವುದು. ಇದು ಅಮೆರಿಕದ ಸೌಲಭ್ಯಗಳನ್ನು ಹೊರತುಪಡಿಸಿದರೆ ವಿಶ್ವದಾದ್ಯಂತ ಗೂಗಲ್ನ ಅತಿದೊಡ್ಡ ಎಐ ಹಬ್ ಆಗಲಿದೆ. ಒಂದೇ ಸ್ಥಳದಲ್ಲಿ ಅತಿ ದೊಡ್ಡ ಎಐ ಡಾಟಾ ಸೆಂಟರ್ ಹೂಡಿಕೆಗಳಲ್ಲಿ ಇದು ಒಂದಾಗಿದ್ದು, ಆಪರೇಷನ್ಗಳನ್ನು ಸುಸ್ಥಿರವಾಗಿ ನಡೆಸಲು ದೊಡ್ಡ ಪ್ರಮಾಣದ ನವೀಕರಿಸಬಹುದಾದ ಇಂಧನವನ್ನು ಸಂಯೋಜಿಸುವುದು ಕೂಡ ಪ್ರಮುಖವಾಗಿದೆ. ಭಾರತದ ವೇಗದ ಡಿಜಿಟಲ್ ವಿಸ್ತರಣೆ ಮತ್ತು ಗೂಗಲ್ನ ಜಾಗತಿಕ ಎಐ ಸೇವಾ ಜಾಲ ಎರಡಕ್ಕೂ ಸೇವೆ ಸಲ್ಲಿಸಲು ಅನುಕೂಲ ಆಗುವಂತೆ ಎಐ ಹಬ್ ಅನ್ನು ಗೂಗಲ್ ರಚಿಸುತ್ತಿದೆ. ಅಮೆರಿಕ ಮೂಲದ ಮೈಕ್ರೋಸಾಫ್ಟ್ನ ಫೇರ್ ವಾಟರ್ ನಂತಹ ಎಐ ಡೇಟಾ ಸೆಂಟರ್ಗಳಿಗೆ ಭಾರತದಲ್ಲಿನ ಎಐ ಹಬ್ ಸೆಡ್ಡು ಹೊಡೆಯುತ್ತೆ. ಒಟ್ಟಿನಲ್ಲಿ ಗೂಗಲ್ನ ಈ ಬಿಗ್ ಇನ್ವೆಸ್ಟ್ಮೆಂಟ್ ಭಾರತದ ಡಿಜಿಟಲ್ ಪಯಣದಲ್ಲಿ ದೊಡ್ಡ ಮೈಲಿಗಲ್ಲಾಗಲಿದೆ. ಇದು ಕೇವಲ ಒಂದು ಡೇಟಾ ಸೆಂಟರ್ ಅಲ್ಲ, ಬದಲಿಗೆ ಭಾರತದ ಯುವಕರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವ, ತಂತ್ರಜ್ಞಾನದಲ್ಲಿ ಭಾರತವನ್ನು ಜಾಗತಿಕ ಲೀಡರ್ ಮಾಡುವ ಮೂಲಸೌಕರ್ಯ ಆಗಿದೆ. ಮೇಕ್ ಇನ್ ಇಂಡಿಯಾ ಕನಸಿಗೆ ಹೊಸ ಬಲ ತುಂಬುವ ವಿಶಾಖಪಟ್ಟಣದಲ್ಲಿ ನಿರ್ಮಾಣವಾಗಲಿರುವ ಈ ಕ್ಯಾಂಪಸ್ ದಕ್ಷಿಣ ಏಷ್ಯಾದಲ್ಲೇ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ತೋರಿಸ್ತಾ ಇದೆ.